ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಬಂದು ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್. ನಮ್ಮ ಮನೇಲಿರೋದು 4 ಜನ. ನಾನು, ನನ್ನ ವೈಫು, ನನ್ನ ದೊಡ್ಡ ಮಗ, ನನ್ನ ಚಿಕ್ಕ ಮಗ. ಇವಳು ನನ್ನ ಮುದ್ದು ಹೆಂಡತಿ, ಹೆಸರು ಕೃಷ್ಣವೇಣಿ. ಒಂದು ರೀತಿ ನನ್ನ ಲೈಫ್ನ ನಾನು ಬೇರೆ ಆ್ಯಂಗಲಿಂದ ನೋಡೋಕ್ಕೆ ರೀಸನ್ನೇ ಇವಳು. ಯಾರೂ ಇಲ್ಲದೆ ಇರೋ ಕತ್ಲು ಕೊಟ್ಟರೆ ನನ್ನ ಲೈಫಲ್ಲಿ ಬೆಳಕಾಗಿ ಬಂದು ಹೊಸ ಹುರುಪು ತುಂಬಿರೋಳು. ತುಂಬ ಇನ್ನೋಸೆಂಟ್, ಆದರೆ ತುಂಬ ಮಾತಾಡೋದು ಜಾಸ್ತಿ ಮಾತಾಡೋ ಹುಡುಗಿರ ಬಗ್ಗೆ ತುಂಬ ಜಾಸ್ತಿ ಹೇಳೋದು ಬೇಕಿಲ್ಲ ಅನಿಸುತ್ತೆ. ಅಂದರೆ ಇವಳು ಎಕ್ಸ್ಟ್ರೋವರ್ಟ್ ಅಂತ ಹೇಳೋಕೆ ಹೊರಟಿದ್ದೀನಿ. ನಾನು ತುಂಬ ಸೈಲೆಂಟು, ಇಂಟ್ರೋವರ್ಟು. ದೇವ್ರು ನಾರ್ಮಲಾಗಿ ಆಪೋಸಿಟ್ ಪೋಲ್ಸಲ್ಲಿರೋರನ್ನೇ ಅಟ್ರ್ಯಾಕ್ಟ್ ಮಾಡಿಸ್ತಾನೆ. ಅದ್ರ ರಿಸಲ್ಟೇ ನನ್ನ ಚಿಕ್ಕ ಮಗ ಶ್ರೀಹಾನ್ ಎಸ್ ಆಚಾರ್. ಇವನು ಅವ್ರ ಅಮ್ಮನಿಗಿಂತ ತುಂಬ ತರಲೆ, ಎಕ್ಸ್ಟ್ರೋವರ್ಟು, ಹೈಪರು. ಒಬ್ಬರಿಂದ ಇವನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವನು ಮಾಡೋ ತರಲೆನ ಇವನದು ಒಂದು ಇನ್ಸ್ಟಾ ಅಕೌಂಟ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಫಾಲೋ ಆ್ಯಂಡ್ ಸಪೋರ್ಟ್ ಮಾಡಿ. ದೊಡ್ಡ ಮಗನ ಬಗ್ಗೆ ಮಾತಾಡಬೇಕು. ಫಸ್ಟು ದೊಡ್ಡ ಮಗನ ಬಗ್ಗೆ ಮಾತಾಡಿದೆ, ಚಿಕ್ಕ ಮಗನ ಬಗ್ಗೆ ಮಾತಾಡಿದೆ ಅಂದ್ಕೊಂಡ್ರಾ? ಇವನೇ ನೋಡಿ ನನ್ನ ದೊಡ್ಡ ಮಗ. ತುಂಬ ಡೇಂಜರಸ್ ಫೆಲೋ ಇವನು. ರೌಡಿ, ನೋಡೋಕ್ಕಷ್ಟೇ ಅಮಾಯಕನ ಥರ ಇರ್ತಾನೆ, ಮಾಡೋದೆಲ್ಲ ರೌಡಿ ಕೆಲಸಗಳೇ. ಇವನಂತೂ ಯಾರಿಗೂ ಎದುರಲ್ಲ. ಅಪ್ಪ ಅಮ್ಮನ ಭಯ ಅಂತೂ ಮೊದಲೇ ಇಲ್ಲ. ಇವನು ಯಾರಿಗಾದ್ರೂ ಒಬ್ಬನಿಗೆ ಎದುರ್ತಾನೆ ಅಂದರೆ ಅದು ಅವ್ನು ನನ್ನ ಸಣ್ಣ ಮಗನಿಗೆ ಮಾತ್ರನೇ. ಯಾಕಂದರೆ ಇವನಿಗೆ ತುಂಬ ಪ್ರೀತಿ, ತುಂಬ ಅಕ್ಕರೆ, ತುಂಬ ಕಾಳಜಿ, ತುಂಬ ಭಯ. ಅವ್ನು ಬಂದರೆ ಸಾಕು, ಏನಪ್ಪ ಮಾಡ್ತಾನೆ ಇವನು ಅನ್ನೋ ಇದರಲ್ಲಿ ಇರ್ತಾನೆ ಅವನು. ಇವನ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಅವನ್ನ ಬಿಟ್ಟು ಬೇರೆ ಯಾರನ್ನೂ ಮುಟ್ಟಕ್ಕೆ ಬಿಡಲ್ಲ. ಅವ್ನು ಮಾತ್ರನೇ ಮುಟ್ಟಬೇಕು, ಅವ್ನು ಮಾತ್ರನೇ ಏನು ತರಲೆ ಮಾಡಿದ್ರೂ ಸಹಿಸ್ಕೊತಾನೆ. ಬೇರೆಯವರು ಅವನ್ನ ಟಚ್ ಮಾಡಿದ್ರು ಸುಮ್ಮನೆ ಇರಲ್ಲ. ಅದು ಇವನ ಕ್ಯಾರೆಕ್ಟ್ರ್. ಮಾಡುವಾಗ ಸ್ವಲ್ಪ ಮಿಸ್ಟೇಕ್ಗಳಾಗ್ಬೋದು, ಯಾಕಂದರೆ ಹೊಸ್ದಾಗಿ ಕಲಿತಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸ್ಬಿಡಿ. ಹೋಗ್ತಾ ಕಲಿತಾ ಅದನ್ನ ತಿದ್ಕೊಂಡು ಸರಿ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದು ನಮ್ಮ ಫ್ಯಾಮ್ಲಿ. ಎಲ್ಲರೂ ಖುಷಿಯಿಂದ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಡೋಂಟ್ ಸ್ಪ್ರೆಡ್ ಹೇಟ್, ಸ್ಪ್ರೆಡ್ ಲವ್. ಜೈ ಹಿಂದ್.